ಕಾಲ ನಿಂತು ಹೋದರೆ ಏನಾಗಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇಲ್ಲಿ ಎಲ್ಲೋ ಇರಬೇಕು. ತಾತ ಹೇಳಿದ ಆ ರಹಸ್ಯದಾರಿ ಇಲ್ಲೇ ಇರಬೇಕು. ಅಬ್ಬಾ, ಇದು ಮಾಮೂಲಿ ಗಡಿಯಾರ ತರ ಕಾಣುತ್ತಿಲ್ವಲ್ಲ? ಅಯ್ಯೋ, ಇದಿರಿ ಮರಗಳೆಲ್ಲ ಯಾಕೆ ಬಿದ್ದಿವೆ? ನಂಬಲಸ, ಮರಗಳು ಗಾಳಿಯಲ್ಲಿ ತೇಲುತ್ತಾವೆ. ಹೇ, ನೀನು ಯಾರು? ಎಲ್ಲಿಂದ ಬಂದೆ? ಸ್ವಾಗತ ಆರ್ಯನ್, ನಿನ್ನ ಪಯಣ ಈಗಷ್ಟೇ ಶುರುವಾಗಿದೆ. ನೋಡು, ಈ ನಕ್ಷೆ ನಮಗೆ ದಾರಿ ತೋರಿಸುತ್ತಿದೆ. ನಾವು ಆ ಕಪ್ಪು ಗೋಪುರದ ಕಡೆಗೆ ಹೋಗಬೇಕು. ಇಲ್ಲಿನ ಪ್ರತಿ ಹೆಜ್ಜೆಯೂ ಒಂದು ಹೊಸ ಲೋಕವನ್ನೇ ಸೃಷ್ಟಿಸುತ್ತಿದೆಯಲ್ಲ. ಇದೇನಿದು? ಸಮಯ ಹಿಂದೆ ಹೋಗ್ತಾ ಇದೆಯಾ? ನಿಲ್ಲು ನಿಲ್ಲು! ಒಂದೇ ಕ್ಷಣದಲ್ಲಿ ರಾತ್ರಿ ಆಯ್ತೆ. ಈ ಗಡಿಯಾರ ಸಮಯವನ್ನೇ ಬದಲಾಯಿಸುತ್ತಿದೆ. ಆರ್ಯನ್, ಸಮಯವೇ ಇಲ್ಲಿನ ಬೀಗದ ಕೈ. ಗಡಿಯಾರವನ್ನು ಅಲ್ಲಿ ಇಡು. ಹೌದು, ನಾನು ಅದನ್ನು ಇಡುತ್ತೇನೆ. ಇದರ ಹಿಂದೆ ಏನಿದೆಯೋ ದೇವರೇ ಬಲ್ಲ. ಇದು ಕಲ್ಪನೆಗೂ ಮೀರಿದ ಪ್ರಪಂಚ. ನಿಜವಾದ ಸಾಹಸ ಈಗ ಶುರುವಾಗುತ್ತಿದೆ. ನಿಧಾನ್ ಕಾಲು ಜಾರಿದ್ರೆ ಅಷ್ಟೇ ಕಥೆ. ಧೈರ್ಯ ಬಿಡಬೇಡ ಆರ್ಯನ್. ಅಬ್ಬಾ, ಇದು ರಾಕ್ಷಸನೋ ಅಥವಾ ಗೆಳೆಯನೋ? ಇವನು ಮೇಘ, ಈ ಲೋಕದ ದಾರಿ ತೋರಿಸುವವನು. ಸರಿ ಮೇಘ, ನಮ್ಮನ್ನು ಆ ಮೇಲೆ ಕಾಣುವ ತೇಲುವ ಅರಮನೆಗೆ ಕರೆದುಕೊಂಡು ಹೋಗು. ಇದು ಕನಸಲ್ಲ ತಾನೆ? ನಾನು ಗಾಳಿಯಲ್ಲಿ ಹಾರುತ್ತಿದ್ದೇನೆ. ಎಚ್ಚರಿಕೆ ಆರ್ಯನ್, ಅರಮನೆಯ ಕಾವಲುಗಾರರು ನಮ್ಮನ್ನು ತಡೆಯುತ್ತಿದ್ದಾರೆ. ಅಯ್ಯೋ, ಇದೇನು? ಇದು ನಮ್ಮನ್ನು ಅರಮನೆ ಒಳಗೆ ಬಿಡುವುದಿಲ್ಲ ಎನಿಸುತ್ತದೆ. ನೋಡು ಮೇಘ, ಈ ಬೆಳಕು ನಮ್ಮನ್ನು ರಕ್ಷಿಸುತ್ತಿದೆ. ಮುಂದೆ ಸಾಗು. ನಾವು ಸುರಕ್ಷಿತವಾಗಿದ್ದೇವೆ. ವೇಗವಾಗಿ ಒಳಗೆ ಹೋಗೋಣ. ಇದು ಕಾಲದ ಅರಮನೆ ಇರಬೇಕು. ಇಷ್ಟೊಂದು ಗಡಿಯಾರಗಳ? ಅಯ್ಯೋ ಇಲ್ಲ, ಪ್ರಪಂಚದ ಸಮಯದ ಗಡಿಯಾರ ಒಡೆದು ಹೋಗಿದೆ. ಅದಕ್ಕೆ ಕಾಲೆಲ್ಲ ಅಸ್ತವ್ಯಸ್ತವಾಗುತ್ತಿದೆ. ನನ್ನ ಹತ್ತಿರ ಇರುವ ಈ ಗಡಿಯಾರ ಕೇವಲ ಸಾಧನವಲ್ಲ, ಇದು ಈ ಮಹಾ ಗಡಿಯಾರದ ಒಂದು ಭಾಗ. ನಿಲ್ಲು ಆರ್ಯನ್, ಇದನ್ನು ಸರಿಪಡಿಸಿದ್ರೆ ನೀನಿನ್ನ ಮನೆಗೆ ಮರಳಿ ಹೋಗಲು ಸಾಧ್ಯವಿಲ್ಲ. ನಾನು ಏನು ಮಾಡ್ಲಿ? ನನ್ನ ಮನೆಗೋ ಅಥವಾ ಈ ಪ್ರಪಂಚದ ರಕ್ಷಣೆಗೋ?